ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಅಪರಾಧದ ಪ್ರಕರಣಗಳಲ್ಲಿ ಅಪರಾಧ ತಡೆಗಟ್ಟುವ ಜವಾಬ್ದಾರಿ ಹೊಂದಿರುವ ಸಾರ್ವಜನಿಕ ಸೇವಕನು ಅಪರಾಧ ನಡೆಯುವುದು ಗೊತ್ತಿದ್ದರೂ ಕೂಡ ಅಂತಹ ಯೋಜನೆಯನ್ನು ಮರೆಮಾಚಿದರೆ, ಅಂತಹ ಒಂದು ಪ್ಲ್ಯಾನನ್ನು ಗೊತ್ತಿದ್ದು ಕೂಡ ಅದನ್ನು ಹೈಡ್ ಮಾಡಿ ಸಪ್ರೆಸ್ ಮಾಡಿ ಗೊತ್ತಿದ್ದು ಗೊತ್ತಿಲ್ಲದೆ ತರಹ ಇದ್ದು ಅದಕ್ಕೆ ಸಂಚನ್ನು ಪಿತೂರಿಯನ್ನು ಮಾಡಿಕೊಟ್ಟು ಅಥವಾ ಗೊತ್ತಿದ್ದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದರೆ ಅದು 10 ವರ್ಷಗಳಿಗೂ ಮೇಲ್ಪಟ್ಟು ಶಿಕ್ಷಿಸಲ್ಪಡಬಹುದಾದಂತಹ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಎಂಬುವಂತಹ ಮಾಹಿತಿಯನ್ನು BNS ಸೆಕ್ಷನ್ 59ರಲ್ಲಿ ನೀಡಲಾಗಿದೆ. ಉದಾಹರಣೆಗೆ ನೀವು ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ, ಒಬ್ಬ ಪೊಲೀಸ್ ವ್ಯಕ್ತಿಗೆ ಒಂದು ಕಳ್ಳತನ ನಡೆಯುವ ಅಥವಾ ಇನ್ನೇನೋ ಒಬ್ಬ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡುವಂತಹ ವಿಷಯ ಗೊತ್ತಿದ್ದರೂ ಕೂಡ ಕಾನೂನು ಬಾಹಿರವಾಗಿ ವ್ಯಕ್ತಿಯ ಮೇಲೆ ಕೃತ್ಯವನ್ನು ಮಾಡ್ತಾರೆ ಅನ್ನೋದು ಒಬ್ಬ ಪೊಲೀಸ್ ವ್ಯಕ್ತಿಗೆ ಗೊತ್ತಿದ್ದು ಕೂಡ ಅದನ್ನು ತಡೆಯದೆ ಅಥವಾ ಅದಕ್ಕೆ ಸಂಚಿನಲ್ಲಿ ಈತನೇ ಭಾಗಿದಾರನಾಗಿದ್ದು ಹೋಗಿದ್ದೇ ಆದಲ್ಲಿ, ಅಂತಹ ಒಂದು ಸತ್ಯ ಗೊತ್ತಿದ್ದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಕೆಯನ್ನು ನ್ಯಾಯಾಲಯಗಳ ಮುಂದೆ ನೀಡಿದ್ದೇ ಆದಲ್ಲಿ ಅಂತಹ ವ್ಯಕ್ತಿಗೆ 10 ವರ್ಷಕ್ಕೂ ಮೇಲ್ಪಟ್ಟ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಗರಿಷ್ಠವಾಗಿ ಅಂತ ಹೇಳ್ತಾ ನ್ಯಾಯಾಲಯ ಈ ಒಂದು ಸೆಕ್ಷನ್ 59 BNS ಅಂಡರಲ್ಲಿ ನೀವು ತಿಳಿದುಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.